टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 2 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆಲ್ಲೋದಕ್ಕೆ ಭಾರತ ತಂಡಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ನ್ಯೂಜಿಲೆಂಡ್ ವಿರುದ್ಧ 25 ವರ್ಷದ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದ್ದಾರೆ. ಈ ನಡುವೆ ನ್ಯೂಜಿಲೆಂಡ್ ಕೋಚ್ ಭಾರತದ ಅದೊಬ್ಬ ಆಟಗಾರನ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಫೈಟ್. ನ್ಯೂಜಿಲೆಂಡ್ ವಿರುದ್ಧ 25 ವರ್ಷದ ಸೇಡು ತೀರಿಸಲು ಭಾರತ ಸಜ್ಜು. ಒಂದೇ ಮೆಟ್ಟಿಲು. 2025ರ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಆಗಲು ಭಾರತ ತಂಡಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ನಾಳೆ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸಂಗ್ರಾಮ ನಡೆಯಲಿದೆ. ಈ ಫೈನಲ್ ಸಮರದಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಜಿದ್ದಿನ ಸಮರ ನಡೆಸಿ ಗೆಲ್ಲೋಕೆ ಭಾರತ ತಂಡದ ಆಟಗಾರರು ಭರ್ಜರಿ ಸಮರಾಭ್ಯಾಸವನ್ನೇ ನಡೆಸಿದ್ದಾರೆ. ಇನ್ನು 2000ನೇ ಇಸವಿಯಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡ ಭಾರತವನ್ನ ಮಣಿಸಿತು. ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಕನಸನ್ನ ಛಿದ್ರ ಮಾಡಿತು. ಆ 25 ವರ್ಷಗಳ ಸೇಡಿನ ಲೆಕ್ಕ ಚುಕ್ತ ಮಾಡೋಕೆ ಇದೀಗ ಟೀಂ ಇಂಡಿಯಾ ಸನ್ನದ್ಧವಾಗಿದೆ. ವರುಣ್ ಚಕ್ರವರ್ತಿ ಗೇಮ್ ಚೇಂಜರ್ ಎಂದ ಕಿವೀಸ್ ಕೋಚ್. ವರುಣ್ ಚಕ್ರವರ್ತಿ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗಲಿದ್ದಾರೆ. ನ್ಯೂಜಿಲೆಂಡ್ಗೆ ಕಂಟಕವಾಗಿ ಕಾಡುವ ಸಾಧ್ಯತೆ ಇದೆ ಅಂತ ಸ್ವತಃ ನ್ಯೂಜಿಲೆಂಡ್ ಮುಖ್ಯ ಕೋಚ್ ಗ್ಯಾರಿ ಸ್ಟೀಡ್ ಹೇಳಿದ್ದಾರೆ. But there's no doubt he's a class bowler. He obviously showed his skills against us last time, and he's a big threat in the game. So ಮತ್ತೊಂದೆಡೆ ವರುಣ್ ಚಕ್ರವರ್ತಿ ತಮ್ಮ ಸಂಕಷ್ಟದ ದಿನಗಳನ್ನು ಸ್ಮರಿಸಿದ್ದಾರೆ. 26 ವರ್ಷ ಆದ ಬಳಿಕ ಕ್ರಿಕೆಟ್ ಆಡಲು ಆರಂಭಿಸಿದೆ ಅಂತ ಹೇಳಿಕೊಂಡಿದ್ದಾರೆ. I was working as an assistant architect, so daily 9 to 5 job. அது வந்து இனிஷியலா நல்லா இருந்துச்சு, பட் அதுக்கப்புறம் கொஞ்சம் ரொம்ப ಸ್ಯಾಚುರೇಟ್ ಆಯ್ತು. எனக்கு என்னடா பண்ணிட்டு இருக்கோம் அப்படின்னு. ಪದಾರ್ಪಣೆ ಮಾಡಿದ ಚಾಂಪಿಯನ್ಸ್ ಟ್ರೋಫಿ ಮೊದಲ ಪಂದ್ಯದಲ್ಲಿ 5 ವಿಕೆಟ್ ಕಿತ್ತು ಮಿಂಚಿದಂತಹ ವರುಣ್ ಉತ್ತಮ ಫಾರ್ಮ್ನಲ್ಲಿದ್ದು ನಾಳೆ ನಡೆಯುವ ಫೈನಲ್ನಲ್ಲಿ ಭಾರತಕ್ಕೆ ಗೆಲುವು ತಂದುಕೊಡುವ ಭರವಸೆಯಲ್ಲಿ ಸಮರಾಭ್ಯಾಸ ನಡೆಸಿದ್ದಾರೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9.